ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಬಿರಿಯಾನಿ. ತುಂಬ ಟೇಸ್ಟಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಜೊತೆ ರಾಯ್ತ ಒಂದಿದ್ರೆ ಸಾಕು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಗರಂ ಮಸಾಲ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಆನಿಯನ್ನು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತಲ್ಲ, ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದಮೇಲೆ ಪುದೀನಾನು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಟೊಮೆಟೊ ನಾನೊಂದು 6 ಟೊಮೆಟೊ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಷ್ಟು ನಾನು ಅಕ್ಕಿ ತೊಗೊಂಡಿರೋದ್ರಿಂದ, ಮತ್ತು ಇದಕ್ಕೆ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋಣ, ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಆಮೇಲೆ ಇಲ್ಲಿ ನಾನು 6 ಟೊಮೆಟೊ ತೊಗೊಂಡಿದ್ದೀನಲ್ವ, ಈರುಳ್ಳಿ ಒಂದು 3 ತೊಗೊಳ್ಳಿ ಅಷ್ಟೇ. ಈಗ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು, ಆವರೆಗೂ ಫ್ರೈ ಮಾಡಿ. ಟೊಮೆಟೊ ನೋಡಿದ್ರಲ್ಲ ಫುಲ್ಲು ಸ್ಮ್ಯಾಶ್ ಆಗಿದೆ. ಈಗ ಒಂದು 4 to 5 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಅಷ್ಟೇ ತುಂಬಾ ನೀಟಾಗಿ ಫ್ರೈ ಆಗಬೇಕು, ಅದು ಆಯಿಲ್ ಬಿಡಬೇಕು, ಅಷ್ಟವರೆಗೂ ಫ್ರೈ ಮಾಡಿ. ಈಗ ನಾವು ಮೊದಲೇ ಒಂದು 15 ಮಿನಿಟ್ಸ್ ಅಷ್ಟು ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 1/2 an hour ನೆನೆಸಿಟ್ಕೊಳ್ಳಿ. ಅದು ಅನ್ನ ಎಲ್ಲ ಫುಲ್ ಅಗಲಾಗಿ ಉದ್ರಾಗಿ ಚೆನ್ನಾಗಾಗತ್ತೆ. ಇದು ಟೊಮೆಟೊ ಬಿರಿಯಾನಿ ಆಗಿರೋದ್ರಿಂದ ಇದಕ್ಕೆ ಬಿರಿಯಾನಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಿರಿಯಾನಿ ಮಸಾಲ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ನಾನು. ಸೊ ಇದನ್ನು ಒಂದು ಸ್ವಲ್ಪ 1 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಬಿಸಿ ನೀರು ಹಾಕ್ಕೊಳ್ಳೋಣ. ಇಲ್ಲಿ ನಾವು ಎಷ್ಟು ಅಕ್ಕಿ ತೊಗೊಳ್ತೀವಿ ಆದರೂ 2ರಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಮಾಮೂಲಿ ಮನೆಯಲ್ಲಿ ನಾವೇನು ಅನ್ನ ಮಾಡ್ಕೊಳ್ತೀವಿ ಆ ರೈಸೇ ಹಾಕಿರೋದು. ಈಗ ನಮಗೆ ಸಾಲ್ಟ್ ಟೇಸ್ಟ್ ನೋಡಿ, ಸಾಲ್ಟ್ ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ತುಪ್ಪ. ಇಲ್ಲಿ ಲೆಮನ್ ಜ್ಯೂಸ್ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೊಂದು ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಡೋಣ. 2 ವಿಜಿಲ್ ಕೂಗಿಸ್ಕೊಂಡ್ರೆ ಆಯಿತು, ರೆಡಿಯಾಗುತ್ತೆ ನಮ್ಮ ಟೊಮೆಟೊ ಬಿರಿಯಾನಿ. ವಾವ್, ನೋಡಿ ಏನು ಸೂಪರಾಗಿ ಕಾಣಿಸ್ತಿದೆ ಅಂತ, ಇಷ್ಟು ಉದ್ರಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಟೊಮೆಟೊ ಬಿರಿಯಾನಿ. ಈ ಟೊಮೆಟೊ ಬಿರಿಯಾನಿ ಜೊತೆ ಕುಕ್ಕುಂಬರ್ ರಾಯ್ತ ಇರ್ಬೋದು, ಆನಿಯನ್ ರಾಯ್ತ ಇರ್ಬೋದು, ಇಲ್ಲ ಅಂದರೆ ಪುದೀನ ಚಟ್ನಿ. ವಾವ್, ವಾಟ್ ಎ ಕಾಂಬಿನೇಷನ್ ಗೊತ್ತಾ, ಅದರಲ್ಲಿ ತುಂಬಾ ಟೇಸ್ಟಾಗಿರುತ್ತೆ. ನೀವು ಪುದೀನ ಚಟ್ನಿ ಜೊತೆ ಒಂದು ಸರಿ ಸರ್ವ್ ಮಾಡಿ ನೋಡಿ, ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ರಿಗೂ ಟೇಸ್ಟ್ ಅನ್ನೋದು ಮತ್ತೆ ಮತ್ತೆ ನೀವು ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ, ಆ ಲೆವೆಲಲ್ಲಿ ಇರುತ್ತೆ ಇದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.